ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ, ವ್ಯವಸಾಯನ ಅಥವಾ ಏನಾರ ಸರ್ವಿಸ್ ಅಲ್ಲ? ಬಿಸ್ನೆಸ್ ಇದೆ. ಹೌದಾ, ಯಾವುದು ಬಿಸ್ನೆಸ್? ಮಟನ್ ಶಾಪ್ ಇದೆ. ಓಕೆ. ಅದಕ್ಕೆ ಇಲ್ಲೇ ಲ್ಯಾಂಡ್ ಮಾರ್ಕ್ ಕೊಟ್ಟಿದ್ಯಾ ನೀನು, ಎಲ್ಲ ಮಿಲಿಟ್ರಿ ಹೋಟ್ಲ್ ಅಂತ? ಒಂದು ಬಿಸ್ನೆಸ್ ಮಟನ್ ಶಾಪ್ ಇದೆ. ಅದು ಹೆಂಗ್ ವರ್ಕ್ ಆಗುತ್ತೆ ಗುರು? ಅಂದ್ರೆ ಶಾಪ್ ರಿಟೇಲ್ ಶಾಪ್ ತರನಾ ಅಥವಾ ಎಲ್ಲರೂ ಸಪ್ಲೈನೂ ಮಾಡ್ತೀರಾ? ಸಪ್ಲೈ ಮಾಡಲ್ಲ. ಅಪ್ಪಂಗೆ ಮರಿ ವ್ಯಾಪಾರ ಮಾಡ್ತಾರೆ, ಸಂತೆಗೆ ಹೋಗ್ತಾರೆ, ಮಟನ್ ಅಂಗಡಿಗೆ ಎಷ್ಟು ಬೇಕು ಮರಿ ತಗೋತಾರೆ. ಮಟನ್ ಶಾಪ್ ಅಲ್ಲಿ ಇಬ್ರು ಕೆಲಸದವ್ರು ಇದ್ದಾರೆ. ಅಪ್ಪ ಸಂತೆಗೆ ಹೋದಾಗ ಅಣ್ಣ ನೋಡ್ಕೋತಾ ಇರ್ತಾರೆ, ನಮ್ಮ ಮಾಮ. ಎಷ್ಟು ಮಾರ್ಜಿನ್ ಇರ್ಬೋದು ಗುರು? ಫಾರ್ ಎಕ್ಸಾಂಪಲ್ ಒಂದು ಕೋಳಿಗೆ, ಒಂದು ಕೋಳಿ ಗೊತ್ತಾಗಲ್ಲ, ಮರಿಲಿ ಹೆಂಗೆ ಅಂದ್ರೆ ಮರಿ ಯಾವ ತರ ಮರಿ ಅಂದ್ರೆ ಇದು ಕುರಿ ಟಗರು ಮತ್ತೆ ನಾವು ವ್ಯಾಪಾರ ಮಾಡ್ತೀವಿ ನೋಡಿ, ಹೆಂಗೆ ತಗೋತೀವಿ ಸಂತೆಲಿ ಅದ್ರ ಮೇಲೆ ಡಿಪೆಂಡ್. ಎಷ್ಟಿರ್ಬೋದು ಅಂದಾಜು ರೇಟ್ ಇವಾಗೆಲ್ಲ? ಒಂದು ಮಂದಿಲಿ 700 ಇರ್ತಿದೆ. ಅಲ್ಲ, ಒಂದ್ ಮರಿ ತರಕ್ಕೆ ಎಷ್ಟು ರೇಟ್? ಮರಿ ನಾವು ಒಂದು 15-16 ಕೆಜಿ ಕುಯ್ತೀವಿ. ಒಂದು ಲೆಕ್ಕಾಚಾರಕ್ಕೆ ಒಂದು 8-9 ಸಾವಿರ. ಆ ಒಂದು ಮರಿ ಒಳಗೆ 8-9 ಸಾವಿರದೊಳಗೆ ಎಷ್ಟು ಆತರ 750 ಎಷ್ಟು ಕೆಜಿ ಆಗ್ಬೋದು? 15 ಕೆಜಿ ಒಂದು ಕುರಿ ಒಂದು ಟಗರಿದೆ ಅಂದ್ರೆ ಯಾವ ಲೆಕ್ಕಾಚಾರದಲ್ಲಿ ತಗೋತಾರೆ ಅಂದ್ರೆ, ನಮ್ಗೇನು ಮಾರೋದಲ್ಲ ಲಾಭಕ್ಕೆ, ಅಂಗಡಿ ಕುಯ್ಕೊಳ್ಳೋದಲ್ವಾ. ನಮ್ಗೇನು ತಲೆ ಕಾಲು ಒಂದು ತಲೆ 500 ರೂಪಾಯಿ, ಕಾಲು ಒಂದು 300 ರೂಪಾಯಿ, ಅದೊಂದು 1000 ರೂಪಾಯಿ ಅನ್ಕೊಂಡ್ರೆ 1 ಕೆಜಿ ಮಾಂಸ ಹುಡ್ಕೋಬೇಕು ನಮ್ಗೆ. ನಾವು ಕುಯ್ದ್ರೆ ಒಂದು 1,000 ರೂಪಾಯಿ, 1,500, 2,000 ಉಳಿಯೋ ಲೆಕ್ಕಾಚಾರದಲ್ಲಿ ಅಪ್ಪಂಗೆ ಗೊತ್ತಾಯ್ತದಲ್ಲ ಮುಟ್ಟೂರಿ ಎಷ್ಟು ಕೆಜಿ ಬರ್ತದೆ, ಇಷ್ಟು ಬಾಳಿಕೆ ಬರ್ತದೆ ಅಂತ ಆ ತರ ತಗೋತದಪ್ಪ. ಒಂದ್ ಮರಿಲಿ ಕಮ್ಮಿ ಅಂದ್ರು ಒಂದೊಂದ್ ಟೈಮ್ 2,000, 3,000 ಸಿಕ್ಬಿಡುತ್ತೆ ಮಾರ್ಜಿನ್. ಚೆನ್ನಾಗಿ ಈಗ ನೋಡಿ ಒಂದೇ ಸಲ ಒಂದು 10 ಅಂತ ಅಂದ್ಬಿಡ್ತೀವಿ ನೋಡಿ, ಒಬ್ರ ಹತ್ರನೇ ಒಂದ್ ಲೆಕ್ಕಾಚಾರದಲ್ಲಿ ತಗೋಬರ್ತೀವಲ್ಲ, ಎಲ್ಲದಕ್ಕೂ ಒಂದೇ ರೇಟ್. ಒಂದೊಂದು ಕಮ್ಮಿ, ಒಂದೊಂದು ವೆಯ್ಟ್ ಇಳ್ಬಿಡ್ತವೆ ಬಂದಿ ಕುಯ್ಯೋಷ್ಟ್ರಲ್ಲಿ. ಒಂದೊಂದ್ ಟೈಮು ಲಾಸ್ ಆಯ್ತದೆ, ಒಂದ್ರ ಲಾಸಲ್ಲಿ ಇನ್ನೊಂದ್ ಮರಿ ಲಾಭ ಸಿಕ್ಬಿಡುತ್ತೆ. ಆವರೇಜ್ ಲಾಭ ಇರ್ತದೆ. ಒಂದ್ ಮರಿಲಿ 1,000, 1,500 ಸಿಗುತ್ತೆ. ಬಟ್ ಆತರ ಸಂತೆ ಎಷ್ಟು ಟೈಮ್ ಮಾಡ್ತಾರೆ ಅಂದ್ರೆ ಎಷ್ಟು 4 days ಅಂತ ಇರ್ತದೆ. ಅಲ್ಲ, ನಿಮ್ದು ಎಷ್ಟು ಬೇಕಾಗತ್ತೆ? ಮಟನ್ ಡೈಲಿನಾ ಭಾನುವಾರದೊತ್ತು ಒಂದು 25-30 ಮರಿ ಮೇಲೆ ಬೇಕು. ವೀಕೆಂಡ್ ಅಲ್ವಾ, ಅವತ್ತು ಜಾಸ್ತಿ ಹೊಡೆದಿರುತ್ತೆ. ಶನಿವಾರ ಒಂದ 10. ಇನ್ನು ವೀಕ್ ಡೇಸ್ ಅಲ್ಲಿ ಇನ್ಯಾವತ್ತು ಕುಯ್ಯಲ್ಲ, ಬರೀ ಮಂಗಳವಾರ, ಶನಿವಾರ, ಭಾನುವಾರ 3 ದಿವಸ. ಬೇರೆ ದಿನ ಇವರೆಲ್ಲ ಗುರುವಾರ ತಿನ್ನಲ್ಲ, ರಾಯರು. ಇನ್ನ ಸೋಮವಾರ ಅಂತೂ ತಿನ್ನಲ್ಲ. ಇನ್ ಮಂಗಳವಾರ, ಇನ್ ಬುಧವಾರ ಅಲ್ವಾ, ಬುಧವಾರ ಶುಕ್ರವಾರ ಅಪ್ಪ ಸಂತೆಗೆ ಹೋಗ್ತಾರೆ ಅಷ್ಟೇ. ಮಂಗಳವಾರ, ಶನಿವಾರ, ಭಾನುವಾರ ಬಿಸ್ನೆಸ್ ಡೇನಾ? 3 ದಿನ ಮಟನ್ ಅಂಗಡಿ ಓಪನ್ ಇರುತ್ತೆ. ಬೇಕು ಅದೇ ಶನಿವಾರ ಭಾನುವಾರದಿಂದ ಒಂದು 40 ಮರಿನಾದ್ರೂ ಮಟನ್ ಸ್ಟಾಕ್ ಇರ್ತದೆ. 40 ಮರಿ ಅಂದ್ರೆ 8 ಬಂಡವಾಳ ಬಾಳ ಬೇಕಲ್ಲ ಗುರು? ಬೇಕು, ನಿಮ್ ಕೈಯಾಗ ದುಡ್ಡು ಇರ್ಬೇಕಲ್ಲ ಸರ್? ಇರಬೇಕು. ಎಷ್ಟಾಯ್ತು ಗುರು ನೀನ್ ಹೇಳ್ದಂಗೆ? 8,000 ಅಂದ್ರೆ 8,000 ಅಲ್ಲ, ಜಾಸ್ತಿ ಒಂದು ಮರಿಗೆ 4 ಲಕ್ಷ ರೂಪಾಯಿ ಆಯ್ತು ಗುರು. 8 ಸಾವಿರ ಕೊಟ್ಟು ಯಾವ ತರಲ್ಲ, ಎಲ್ಲ ಒಂದು 10. ಸರಿ, 10 ಅಂದ್ರೆ ಎಷ್ಟಾಯ್ತು ಗುರು? 4 ಲಕ್ಷ ಆಯ್ತು. ಏಪ್ಪ, ಬಂಡವಾಳ ಭಾರಿ ಬೇಕು ಬಿಡ ಇದ್ರಾಗೆ. ಬೇಕೆ, ಇನ್ನೇನು ಬೇಕಾ? ಹಂಗ ಅಂದ್ರೂ ನೀನ್ ಹೇಳ್ದಂಗ ಬಂಡವಾಳ ತೆಗಿದು ನಮ್ಗೆ ಒಂದ್ರಾಗ 2-3 ಸಾವಿರ ಮಾರ್ಜಿನ್ ಅಂದ್ರೆ 2-3 ಸಾವಿರ ಸಿಗಲ್ಲ. 1,000 ನಮ್ಗೇನು 1 ಕೆಜಿ ಮಾಂಸ ಉಳ್ಕೊಂಡ್ರೆ ಸಾಕಲ್ಲ. ಒಂದು ಮರಿ 4 ಲಕ್ಷ ತಗೊಂಡೋಗ ಒಂದು 45,000 ಮಾರ್ಜಿನ್ ತಗೊಂಡಂಗೆ. ಇಲ್ಲ, ಒಂದೊಂದ್ ದಿವಸ ಭಾನುವಾರದೊತ್ತು ಒಂದೊಂದ್ ದಿವಸ 45,000 ಲಾಭ ಸಿಕ್ಬಿಡುತ್ತೆ. ಈ ಲಾಸ್ಟ್ ಟೈಮ್ ಈಗ ಹಬ್ಬ ಆಯ್ತು ನೋಡಿ, ಆಯುಧ ಪೂಜೆ, ಅವ್ರು 3 ದಿವಸ ಕಂಟಿನ್ಯೂಸ್ಲಿ ಅಂಗಡಿ ಓಪನ್ ಇತ್ತು. 1,25,000 ರೂಪಾಯಿ ಆಗಿತ್ತು ಲಾಭ. ಏನಂದ್ರೆ ಸರ್, ರಿಸ್ಕ್ ಜಾಸ್ತಿ. ಈ ಮಟನ್ ಅಂಗಡಿಗೆ ಪರ್ಮನೆಂಟ್ ಆಗಿ ಇಬ್ರು ಮಡಿಕೊಂಡಿದೀವಿ. ಹಬ್ಬದ ಟೈಮಲ್ಲೆಲ್ಲ ಜಾಸ್ತಿ ಜನ ಬೇಕು. ಆಯುಧ ಪೂಜೆಲಿ ಒಂದ್ ದಿವಸನೇ 60 ಮರಿ ಕುಯ್ದವ್ರೆ. ಬೆಳಗ್ಗೆ ಇವತ್ತು ಸಂಜೆ ನೈಟು 9 ಗಂಟೆಗೆ ಶುರು ಮಾಡಿ ನಾಳೆ ಮಧ್ಯಾಹ್ನ ಗಂಟೆ ಮರಿ ಕುಯ್ದೆಲ್ಲ ನ್ಯಾತಾಕೊಂಡಿದ್ರು. ಈ ಕೆಲ್ಸದವ್ರು ಕೈ ಎತ್ಬಿಡ್ತಾರೆ. ಬರ್ತೀವಿ ಅಂದ್ಬಿಟ್ಟು ಕೈ ಎತ್ಬಿಟ್ರೆ ಅದಕ್ಕೆ ನಾವ್ ಯಾರಿಗೂ ಮಟನ್ ಒಪ್ಕೊಳಕ್ ಹೋಗಲ್ಲ. ಅಂಗಡಿಲಿ ಎಷ್ಟಿದೆ ಅಂಗಡಿಲಿ ಬಂದು ತಗೊಂಡ್ರೆ ತಗೊಂಡಂಗೆ, ಯಾರಿಗೂ ಆರ್ಡರ್ ಕೊಡೋದು ಇದೆಲ್ಲ ಮಾಡಲ್ಲ. ಯಾಕಂದ್ರೆ ಅಲ್ಲೋಗಿ ಆರ್ಡರ್ ಕೊಟ್ಟಾದ್ಮೇಲೆ ಮಟನ್ ಚೆನ್ನಾಗಿಲ್ಲ, ಚರ್ಬಿ ಜಾಸ್ತಿ ಇತ್ತು, ಈ ತಕ್ರಾಲ್ ಕೆಲಸ ಮಾಡ್ಬಿಡ್ತಾರೆ. ಅಯ್ಯೋ, ಹೊಸ್ಕಿಸಿ ಎಲ್ಲ. ಆಮೇಲೆ ಕೆಲ್ಸದವ್ರ ಕೈ ಎತ್ಬಿಟ್ರೆ ಆಮೇಲೆ ಹೊಡ್ಸ್ಕೊ ಬರ್ಬೇಕಾಯ್ತದ ಅಷ್ಟೇ. ಯಾವ್ದಾರ ನೆರಗಿಗೆ ಒಂದು 200-300 ಕೆಜಿ ಮಟನ್ ಹಾಕ್ಬಿಟ್ಟು ಕೆಲ್ಸದವ್ರು ಬರ್ಲಿಲ್ಲ ಅಂದ್ರೆ ಮನೆ ಹತ್ರ ಹುಡ್ಕೊಂಡ್ ಹೊಡಿತಾರೆ. ಹಂಗೆಲ್ಲ ಆಗ್ಬಿಟ್ಟಿದೆ ಸರ್. ಎಷ್ಟೊಂದ್ಸಲಿ ಬೇರೆ ಇಂಡಿಯನ್ ಮಟನ್ ತರ್ಸ್ಕೊಟ್ಬಿಟ್ಟಿದೀವಿ. 100 ಕೆಜಿ ಮಟನ್ ಕೊಡ್ಬೇಕಿತ್ತು ಯಾವ್ದೋ ದಿವ್ಸಕ್ಕೆ. ಕಮಿಟ್ಮೆಂಟ್ ತಗೊಂಡು ಇಬ್ರು ಕೈ ಎತ್ಬಿಟ್ರು. 50 ಕೆಜಿ ಅಷ್ಟೇ ಮಾಂಸ ಕುಯ್ಗಾದ್ರು. ಬೆಳಗ್ಗೆ ಆಗ್ಬಿಡ್ತು ಟೈಮು. ಇನ್ನು 50 ಕೆಜಿ ಬೇರೆ ಮಟನ್ ಶಾಪಿಂದ, ಅಪಾರ್ಟ್ಮೆಂಟ್ ಶಾಪಿಂದ ಮಟನ್ ತರ್ಸ್ಕೊಟ್ಟು ಸರಿ ಲೆಫ್ಟ್ ಒಳಗಡೆ